ದಲಿತರ ಜಮೀನುಗಳನ್ನು ವಕ್ಫ್ಗೆ ನಮೂದಿಸಿದ ಹಿನ್ನೆಲೆ ಚಿಕ್ಕಬಳ್ಳಾಪುರದಲ್ಲಿ ವಿವಾದಿತ ಸ್ಥಳಕ್ಕೆ ಬಿಜೆಪಿಗರು ನುಗ್ಗಿದ್ದಾರೆ. ವಕ್ಫ್ ವಿವಾದಿತ ಸ್ಥಳಕ್ಕೆ ಮಾಜಿ ಸಂಸದರು ಹಾಗೂ ಶಾಸಕರು ನುಗ್ಗಿದ್ದಾರೆ. ಚಿಂತಾಮಣಿ ತಾಲೂಕಿನ ತಿಮ್ಮಸಂದ್ರ ಗ್ರಾಮದಲ್ಲಿರುವ ಜಾಗಕ್ಕೆ ಮುನಿಸ್ವಾಮಿ ಮತ್ತು ಛಲವಾದಿ ನಾರಾಯಣಸ್ವಾಮಿ ಹೀಗೆ ಎಂಟ್ರಿ ಕೊಟ್ಟಿದ್ದಾರೆ. ಮುನಿಸ್ವಾಮಿ ಹಾಗೂ ಪೊಲೀಸರ ನಡುವೆ ನೂಕುನುಗ್ಗಲು ನಡೆದದ್ದು. ಸಾರ್ವಜನಿಕರ ಎದುರೇ ಪೊಲೀಸರಿಗೆ ಮುನಿಸ್ವಾಮಿ ತರಾಟೆ ತೆಗೆದುಕೊಂಡಿದ್ದಾರೆ. ಡಿಸೆಂಬರ್ 10ರಂದು ಪಂಚಮಸಾಲಿ ಮೀಸಲಾತಿ ಹೋರಾಟದ ಬಗ್ಗೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕರೆದು ಮಾತನಾಡದೆ ಟ್ರ್ಯಾಕ್ಟರ್ ತಡೆದಿದ್ದಾರೆ. ಸಿಎಂ ಹಿಂದುಳಿದ ಆಯೋಗದಿಂದ ವರದಿ ತರಿಸಬೇಕು, ಅದನ್ನ ಮೀಸಲಾತಿ ಗೆಜೆಟ್ ಹೊರಡಿಸಬೇಕು, ನ್ಯಾಯ ಕೊಡಿಸಬಾರದೆಂಬ ಉದ್ದೇಶವಿದ್ದರೆ ಹೋರಾಟ ಅನಿವಾರ್ಯ. ಈ ಬಗ್ಗೆ ನಾನು ಅಧಿವೇಶನದಲ್ಲಿ ಧ್ವನಿ ಎತ್ತುತ್ತೇನೆ ಅಂತ ಬೆಳಗಾವಿಯಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ತಿಳಿಸಿದ್ದಾರೆ. 10ನೇ ತಾರೀಕಿಗೆ ನಾವು ವಿಧಾನಸಭೆಯಲ್ಲಿ ಇದನ್ನು ಪ್ರಸ್ತಾಪ ಮಾಡ್ತೀವಿ. ನಾವೇನು ಶಾಸಕರಿದ್ದೀವಿ, ಯಾರಿಗೆ ಆತ್ಮಸಾಕ್ಷಿಯಾಗಿ ಸಮುದಾಯದ ಉಪಕಾರ ಆಗಿದೆ, ಸಮುದಾಯದ ಹೆಸರಿನಿಂದ ನೀವು ಏನೋ MLA ಆಗಿದ್ದೀರಿ, ಸಮುದಾಯದ ಹೆಸರಲ್ಲೇ ಇವತ್ತು ಮಂತ್ರಿ ಆಗಿದ್ದೀರಿ, ನಿಮ್ಮಲ್ಲಿ ಏನಾರು ಆತ್ಮಸಾಕ್ಷಿ ಇದ್ದರೆ ನಮ್ಮ ಜೋಡ ಬಂದು ಬರ್ರಿ. ನಾ ಎಲ್ಲ ನಮ್ಮ ಸಮುದಾಯದವರಿಗೆ ವಿನಂತಿ ಮಾಡ್ಕೋದೇನಂದ್ರೆ, ಕನಕಪುರ ಹಾರೋಹಳ್ಳಿ ಎರಡೂ ತಾಲೂಕುಗಳಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಕೃಷಿ ಕಾಲೇಜು ಸ್ಥಾಪನೆ ಆಗಿದೆ ಅಂತ ಕನಕಪುರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಗಾಂಧಿ ಫಾರಂನಲ್ಲಿ ಕರಿಯಪ್ಪನವರ ಹೆಸರಲ್ಲಿ ಕೃಷಿ ಕಾಲೇಜು ಪ್ರಾರಂಭ ಆಗಿದೆ. ನಮ್ಮ ಮಕ್ಕಳಿಗೆ ಕೃಷಿ ಆಧಾರ ಆಗಬೇಕು, ಆಧುನಿಕ ಕೃಷಿ ಪದ್ಧತಿ ಬಗ್ಗೆ ಅಧ್ಯಯನ ಮಾಡಬೇಕು. ಇನ್ನು ಕೇವಲ ಐಟಿ-ಬಿಟಿ ಅಲ್ಲ, ಕೃಷಿಯೂ ಕೂಡ ಮುಖ್ಯ ಎಂಬುದನ್ನು ಅರಿತುಕೊಳ್ಳಬೇಕು ಅಂತ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಲ್ಲಡ್ಕ ಶ್ರೀರಾಮ ವಿದ್ಯಾ ಕೇಂದ್ರದಲ್ಲಿ ವಾರ್ಷಿಕ ಹೊನಲು ಬೆಳಕಿನ ಕ್ರೀಡೋತ್ಸವ ಕಾರ್ಯಕ್ರಮಕ್ಕೆ ಆರ್ಎಸ್ಎಸ್ ಸರಸಂಘ ಚಾಲಕ ಡಾ ಮೋಹನ್ ಭಾಗವತ್ ಆಗಮಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಕಲ್ಲಡ್ಕದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಡಾ ಮೋಹನ್ ಭಾಗವತ್ ಭಾಗಿಯಾಗಿದ್ದರು. ಇನ್ನು ಸುಮಾರು 3.5 ದಶಕದಿಂದ ಈ ಕ್ರೀಡೋತ್ಸವ ಕಾರ್ಯಕ್ರಮ ನಡೆದುಕೊಂಡು ಬರ್ತಾ ಇದೆ. ಇನ್ನು ಕ್ರೀಡೋತ್ಸವ ವೀಕ್ಷಣೆ ಬಳಿಕ ಮಾತನಾಡಿದ ಆರ್ಎಸ್ಎಸ್ ಸರಸಂಘ ಚಾಲಕ ಮೋಹನ್ ಭಾಗವತ್, ವಿದ್ಯಾರ್ಥಿಗಳ ಸಾಹಸ ಪ್ರದರ್ಶನಕ್ಕೆ ಮೋಹನ್ ಭಾಗವತ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಶಿಕ್ಷಣ ಕೇವಲ ಹೊಟ್ಟೆ ತುಂಬಿಸುವುದು ಮಾತ್ರವಲ್ಲ, ಸಂಸ್ಕಾರ ಪಡೆಯುವುದಕ್ಕೂ ಸಹ ಶಿಕ್ಷಣ ಬೇಕು. ಶಿಕ್ಷಣವನ್ನು ಸರಿಯಾಗಿ ಉಪಯೋಗಿಸುವ ಬುದ್ಧಿ ಸಹ ಅವಶ್ಯಕ. ದೇಶದ ಸಂಸ್ಕೃತಿ, ಪಾರಂಪರೆ, ದುರ್ಬಲರ ರಕ್ಷಣೆಗೆ ನಾವೆಲ್ಲರೂ ಕೂಡ ಸಿದ್ಧರಿರಬೇಕು ಅಂತ ತಿಳಿಸಿದ್ದಾರೆ. ದಲಿತರ ಜಮೀನುಗಳನ್ನು ವಕ್ಫ್ಗೆ ನಮೂದಿಸಿದ ಹಿನ್ನೆಲೆ ಚಿಕ್ಕಬಳ್ಳಾಪುರದಲ್ಲಿ ವಿವಾದಿತ ಸ್ಥಳಕ್ಕೆ ಬಿಜೆಪಿಗರು ನುಗ್ಗಿದ್ದಾರೆ. ವಕ್ಫ್ ವಿವಾದಿತ ಸ್ಥಳಕ್ಕೆ ಮಾಜಿ ಸಂಸದರು ಹಾಗೂ ಶಾಸಕರು ನುಗ್ಗಿದ್ದಾರೆ. ಚಿಂತಾಮಣಿ ತಾಲೂಕಿನ ತಿಮ್ಮಸಂದ್ರ ಗ್ರಾಮದಲ್ಲಿರುವ ಜಾಗಕ್ಕೆ ಮುನಿಸ್ವಾಮಿ ಮತ್ತು ಛಲವಾದಿ ನಾರಾಯಣಸ್ವಾಮಿ ಹೀಗೆ ಎಂಟ್ರಿ ಕೊಟ್ಟಿದ್ದಾರೆ. ಮುನಿಸ್ವಾಮಿ ಹಾಗೂ ಪೊಲೀಸರ ನಡುವೆ ನೂಕುನುಗ್ಗಲು ನಡೆದದ್ದು. ಸಾರ್ವಜನಿಕರ ಎದುರೇ ಪೊಲೀಸರಿಗೆ ಮುನಿಸ್ವಾಮಿ ತರಾಟೆ ತೆಗೆದುಕೊಂಡಿದ್ದಾರೆ. ಡಿಸೆಂಬರ್ 10ರಂದು ಪಂಚಮಸಾಲಿ ಮೀಸಲಾತಿ ಹೋರಾಟದ ಬಗ್ಗೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕರೆದು ಮಾತನಾಡದೆ ಟ್ರ್ಯಾಕ್ಟರ್ ತಡೆದಿದ್ದಾರೆ. ಸಿಎಂ ಹಿಂದುಳಿದ ಆಯೋಗದಿಂದ ವರದಿ ತರಿಸಬೇಕು, ಅದನ್ನ ಮೀಸಲಾತಿ ಗೆಜೆಟ್ ಹೊರಡಿಸಬೇಕು, ನ್ಯಾಯ ಕೊಡಿಸಬಾರದೆಂಬ ಉದ್ದೇಶವಿದ್ದರೆ ಹೋರಾಟ ಅನಿವಾರ್ಯ. ಈ ಬಗ್ಗೆ ನಾನು ಅಧಿವೇಶನದಲ್ಲಿ ಧ್ವನಿ ಎತ್ತುತ್ತೇನೆ ಅಂತ ಬೆಳಗಾವಿಯಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ತಿಳಿಸಿದ್ದಾರೆ. 10ನೇ ತಾರೀಕಿಗೆ ನಾವು ವಿಧಾನಸಭೆಯಲ್ಲಿ ಇದನ್ನು ಪ್ರಸ್ತಾಪ ಮಾಡ್ತೀವಿ. ನಾವೇನು ಶಾಸಕರಿದ್ದೀವಿ, ಯಾರಿಗೆ ಆತ್ಮಸಾಕ್ಷಿಯಾಗಿ ಸಮುದಾಯದ ಉಪಕಾರ ಆಗಿದೆ, ಸಮುದಾಯದ ಹೆಸರಿನಿಂದ ನೀವು ಏನೋ MLA ಆಗಿದ್ದೀರಿ, ಸಮುದಾಯದ ಹೆಸರಲ್ಲೇ ಇವತ್ತು ಮಂತ್ರಿ ಆಗಿದ್ದೀರಿ, ನಿಮ್ಮಲ್ಲಿ ಏನಾರು ಆತ್ಮಸಾಕ್ಷಿ ಇದ್ದರೆ ನಮ್ಮ ಜೋಡ ಬಂದು ಬರ್ರಿ. ನಾ ಎಲ್ಲ ನಮ್ಮ ಸಮುದಾಯದವರಿಗೆ ವಿನಂತಿ ಮಾಡ್ಕೋದೇನಂದ್ರೆ, ಕನಕಪುರ ಹಾರೋಹಳ್ಳಿ ಎರಡೂ ತಾಲೂಕುಗಳಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಕೃಷಿ ಕಾಲೇಜು ಸ್ಥಾಪನೆ ಆಗಿದೆ ಅಂತ ಕನಕಪುರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಗಾಂಧಿ ಫಾರಂನಲ್ಲಿ ಕರಿಯಪ್ಪನವರ ಹೆಸರಲ್ಲಿ ಕೃಷಿ ಕಾಲೇಜು ಪ್ರಾರಂಭ ಆಗಿದೆ. ನಮ್ಮ ಮಕ್ಕಳಿಗೆ ಕೃಷಿ ಆಧಾರ ಆಗಬೇಕು, ಆಧುನಿಕ ಕೃಷಿ ಪದ್ಧತಿ ಬಗ್ಗೆ ಅಧ್ಯಯನ ಮಾಡಬೇಕು. ಇನ್ನು ಕೇವಲ ಐಟಿ-ಬಿಟಿ ಅಲ್ಲ, ಕೃಷಿಯೂ ಕೂಡ ಮುಖ್ಯ ಎಂಬುದನ್ನು ಅರಿತುಕೊಳ್ಳಬೇಕು ಅಂತ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಲ್ಲಡ್ಕ ಶ್ರೀರಾಮ ವಿದ್ಯಾ ಕೇಂದ್ರದಲ್ಲಿ ವಾರ್ಷಿಕ ಹೊನಲು ಬೆಳಕಿನ ಕ್ರೀಡೋತ್ಸವ ಕಾರ್ಯಕ್ರಮಕ್ಕೆ ಆರ್ಎಸ್ಎಸ್ ಸರಸಂಘ ಚಾಲಕ ಡಾ ಮೋಹನ್ ಭಾಗವತ್ ಆಗಮಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಕಲ್ಲಡ್ಕದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಡಾ ಮೋಹನ್ ಭಾಗವತ್ ಭಾಗಿಯಾಗಿದ್ದರು. ಇನ್ನು ಸುಮಾರು 3.5 ದಶಕದಿಂದ ಈ ಕ್ರೀಡೋತ್ಸವ ಕಾರ್ಯಕ್ರಮ ನಡೆದುಕೊಂಡು ಬರ್ತಾ ಇದೆ.
ಇನ್ನು ಕ್ರೀಡೋತ್ಸವ ವೀಕ್ಷಣೆ ಬಳಿಕ ಮಾತನಾಡಿದ ಆರ್ಎಸ್ಎಸ್ ಸರಸಂಘ ಚಾಲಕ ಮೋಹನ್ ಭಾಗವತ್ ವಿದ್ಯಾರ್ಥಿಗಳ ಸಾಹಸ ಪ್ರದರ್ಶನಕ್ಕೆ ಮೋಹನ್ ಭಾಗವತ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಶಿಕ್ಷಣ ಕೇವಲ ಹೊಟ್ಟೆ ತುಂಬಿಸುವುದು ಮಾತ್ರವಲ್ಲ, ಸಂಸ್ಕಾರ ಪಡೆಯುವುದಕ್ಕೂ ಸಹ ಶಿಕ್ಷಣ ಬೇಕು. ಶಿಕ್ಷಣವನ್ನು ಸರಿಯಾಗಿ ಉಪಯೋಗಿಸುವ ಬುದ್ಧಿ ಸಹ ಅವಶ್ಯಕ. ದೇಶದ ಸಂಸ್ಕೃತಿ, ಪರಂಪರೆ, ದುರ್ಬಲರ ರಕ್ಷಣೆಗೆ ನಾವೆಲ್ಲರೂ ಕೂಡ ಸಿದ್ಧರಿರಬೇಕು ಅಂತ ತಿಳಿಸಿದ್ದಾರೆ. ದಲಿತರ ಜಮೀನುಗಳನ್ನು ವಕ್ಫ್ಗೆ ನಮೂದಿಸಿದ ಹಿನ್ನೆಲೆ ಚಿಕ್ಕಬಳ್ಳಾಪುರದಲ್ಲಿ ವಿವಾದಿತ ಸ್ಥಳಕ್ಕೆ ಬಿಜೆಪಿಗರು ನುಗ್ಗಿದ್ದಾರೆ. ವಕ್ಫ್ ವಿವಾದಿತ ಸ್ಥಳಕ್ಕೆ ಮಾಜಿ ಸಂಸದರು ಹಾಗೂ ಶಾಸಕರು ನುಗ್ಗಿದ್ದಾರೆ. ಚಿಂತಾಮಣಿ ತಾಲೂಕಿನ ತಿಮ್ಮಸಂದ್ರ ಗ್ರಾಮದಲ್ಲಿರುವ ಜಾಗಕ್ಕೆ ಮುನಿಸ್ವಾಮಿ ಮತ್ತು ಛಲವಾದಿ ನಾರಾಯಣಸ್ವಾಮಿ ಹೀಗೆ ಎಂಟ್ರಿ ಕೊಟ್ಟಿದ್ದಾರೆ. ಮುನಿಸ್ವಾಮಿ ಹಾಗೂ ಪೊಲೀಸರ ನಡುವೆ ನೂಕುನುಗ್ಗಲು ನಡೆದದ್ದು. ಸಾರ್ವಜನಿಕರ ಎದುರೇ ಪೊಲೀಸರಿಗೆ ಮುನಿಸ್ವಾಮಿ ತರಾಟೆ ತೆಗೆದುಕೊಂಡಿದ್ದಾರೆ. ಡಿಸೆಂಬರ್ 10ರಂದು ಪಂಚಮಸಾಲಿ ಮೀಸಲಾತಿ ಹೋರಾಟದ ಬಗ್ಗೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕರೆದು ಮಾತನಾಡದೆ ಟ್ರ್ಯಾಕ್ಟರ್ ತಡೆದಿದ್ದಾರೆ. ಸಿಎಂ ಹಿಂದುಳಿದ ಆಯೋಗದಿಂದ ವರದಿ ತರಿಸಬೇಕು, ಅದನ್ನ ಮೀಸಲಾತಿ ಗೆಜೆಟ್ ಹೊರಡಿಸಬೇಕು. ನ್ಯಾಯ ಕೊಡಿಸಬಾರದೆಂಬ ಉದ್ದೇಶವಿದ್ದರೆ ಹೋರಾಟ ಅನಿವಾರ್ಯ. ಈ ಬಗ್ಗೆ ನಾನು ಅಧಿವೇಶನದಲ್ಲಿ ಧ್ವನಿ ಎತ್ತುತ್ತೇನೆ ಅಂತ ಬೆಳಗಾವಿಯಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ತಿಳಿಸಿದ್ದಾರೆ. 10ನೇ ತಾರೀಕಿಗೆ ನಾವು ವಿಧಾನಸಭೆಯಲ್ಲಿ ಇದನ್ನು ಪ್ರಸ್ತಾಪ ನಾವು ಮಾಡ್ತೀವಿ. ನಾವೇನು ಶಾಸಕರಿದ್ದೀವಿ, ಯಾರಿಗೆ ಆತ್ಮಸಾಕ್ಷಿಯಾಗಿ ಸಮುದಾಯದ ಉಪಕಾರ ಆಗಿದೆ, ಸಮುದಾಯದ ಹೆಸರಿನಿಂದ ನೀವು ಏನೋ MLA ಆಗಿದ್ದೀರಿ, ಸಮುದಾಯದ ಹೆಸರಲ್ಲೇ ಇವತ್ತು ಮಂತ್ರಿ ಆಗಿದ್ದೀರಿ, ನಿಮ್ಮಲ್ಲಿ ಏನಾರು ಆತ್ಮಸಾಕ್ಷಿ ಇದ್ದರೆ ನಮ್ಮ ಜೋಡ ಬಂದು ಬರ್ರಿ. ನಾ ಎಲ್ಲ ನಮ್ಮ ಸಮುದಾಯದವರಿಗೆ ವಿನಂತಿ ಮಾಡ್ಕೋದೇನಂದ್ರೆ, ಕನಕಪುರ, ಹಾರೋಹಳ್ಳಿ ಎರಡೂ ತಾಲೂಕುಗಳಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಕೃಷಿ ಕಾಲೇಜು ಸ್ಥಾಪನೆ ಆಗಿದೆ ಅಂತ ಕನಕಪುರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಗಾಂಧಿ ಫಾರಂನಲ್ಲಿ ಕರಿಯಪ್ಪನವರ ಹೆಸರಲ್ಲಿ ಕೃಷಿ ಕಾಲೇಜು ಪ್ರಾರಂಭ ಆಗಿದೆ. ನಮ್ಮ ಮಕ್ಕಳಿಗೆ ಕೃಷಿ ಆಧಾರ ಆಗಬೇಕು. ಆಧುನಿಕ ಕೃಷಿ ಪದ್ಧತಿ ಬಗ್ಗೆ ಅಧ್ಯಯನ ಮಾಡಬೇಕು. ಇನ್ನು ಕೇವಲ ಐಟಿ-ಬಿಟಿ ಅಲ್ಲ, ಕೃಷಿಯೂ ಕೂಡ ಮುಖ್ಯ ಎಂಬುದನ್ನು ಅರಿತುಕೊಳ್ಳಬೇಕು ಅಂತ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಲ್ಲಡ್ಕ ಶ್ರೀರಾಮ ವಿದ್ಯಾ ಕೇಂದ್ರದಲ್ಲಿ ವಾರ್ಷಿಕ ಹೊನಲು ಬೆಳಕಿನ ಕ್ರೀಡೋತ್ಸವ ಕಾರ್ಯಕ್ರಮಕ್ಕೆ ಆರ್ಎಸ್ಎಸ್ ಸರಸಂಘ ಚಾಲಕ ಡಾ ಮೋಹನ್ ಭಾಗವತ್ ಆಗಮಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಕಲ್ಲಡ್ಕದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಡಾ ಮೋಹನ್ ಭಾಗವತ್ ಭಾಗಿಯಾಗಿದ್ದರು. ಇನ್ನು ಸುಮಾರು 3.5 ದಶಕದಿಂದ ಈ ಕ್ರೀಡೋತ್ಸವ ಕಾರ್ಯಕ್ರಮ ನಡೆದುಕೊಂಡು ಬರ್ತಾ ಇದೆ. ಇನ್ನು ಕ್ರೀಡೋತ್ಸವ ವೀಕ್ಷಣೆ ಬಳಿಕ ಮಾತನಾಡಿದ ಆರ್ಎಸ್ಎಸ್ ಸರಸಂಘ ಚಾಲಕ ಮೋಹನ್ ಭಾಗವತ್ ವಿದ್ಯಾರ್ಥಿಗಳ ಸಾಹಸ ಪ್ರದರ್ಶನಕ್ಕೆ ಮೋಹನ್ ಭಾಗವತ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಶಿಕ್ಷಣ ಕೇವಲ ಹೊಟ್ಟೆ ತುಂಬಿಸುವುದು ಮಾತ್ರವಲ್ಲ, ಸಂಸ್ಕಾರ ಪಡೆಯುವುದಕ್ಕೂ ಸಹ ಶಿಕ್ಷಣ ಬೇಕು. ಶಿಕ್ಷಣವನ್ನು ಸರಿಯಾಗಿ ಉಪಯೋಗಿಸುವ ಬುದ್ಧಿ ಸಹ ಅವಶ್ಯಕ. ದೇಶದ ಸಂಸ್ಕೃತಿ, ಪರಂಪರೆ, ದುರ್ಬಲರ ರಕ್ಷಣೆಗೆ ನಾವೆಲ್ಲರೂ ಕೂಡ ಸಿದ್ಧರಿರಬೇಕು ಅಂತ ತಿಳಿಸಿದ್ದಾರೆ. ದಲಿತರ ಜಮೀನುಗಳನ್ನು ವಕ್ಫ್ಗೆ ನಮೂದಿಸಿದ ಹಿನ್ನೆಲೆ ಚಿಕ್ಕಬಳ್ಳಾಪುರದಲ್ಲಿ ವಿವಾದಿತ ಸ್ಥಳಕ್ಕೆ ಬಿಜೆಪಿಗರು ನುಗ್ಗಿದ್ದಾರೆ. ವಕ್ಫ್ ವಿವಾದಿತ ಸ್ಥಳಕ್ಕೆ ಮಾಜಿ ಸಂಸದರು ಹಾಗೂ ಶಾಸಕರು ನುಗ್ಗಿದ್ದಾರೆ. ಚಿಂತಾಮಣಿ ತಾಲೂಕಿನ ತಿಮ್ಮಸಂದ್ರ ಗ್ರಾಮದಲ್ಲಿರುವ ಜಾಗಕ್ಕೆ ಮುನಿಸ್ವಾಮಿ ಮತ್ತು ಛಲವಾದಿ ನಾರಾಯಣಸ್ವಾಮಿ ಹೀಗೆ ಎಂಟ್ರಿ ಕೊಟ್ಟಿದ್ದಾರೆ. ಮುನಿಸ್ವಾಮಿ ಹಾಗೂ ಪೊಲೀಸರ ನಡುವೆ ನೂಕುನುಗ್ಗಲು ನಡೆದದ್ದು. ಸಾರ್ವಜನಿಕರ ಎದುರೇ ಪೊಲೀಸರಿಗೆ ಮುನಿಸ್ವಾಮಿ ತರಾಟೆ ತೆಗೆದುಕೊಂಡಿದ್ದಾರೆ. ಡಿಸೆಂಬರ್ 10ರಂದು ಪಂಚಮಸಾಲಿ ಮೀಸಲಾತಿ ಹೋರಾಟದ ಬಗ್ಗೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕರೆದು ಮಾತನಾಡದೆ ಟ್ರ್ಯಾಕ್ಟರ್ ತಡೆದಿದ್ದಾರೆ. ಸಿಎಂ ಹಿಂದುಳಿದ ಆಯೋಗದಿಂದ ವರದಿ ತರಿಸಬೇಕು, ಅದನ್ನ ಮೀಸಲಾತಿ ಗೆಜೆಟ್ ಹೊರಡಿಸಬೇಕು. ನ್ಯಾಯ ಕೊಡಿಸಬಾರದೆಂಬ ಉದ್ದೇಶವಿದ್ದರೆ ಹೋರಾಟ ಅನಿವಾರ್ಯ. ಈ ಬಗ್ಗೆ ನಾನು ಅಧಿವೇಶನದಲ್ಲಿ ಧ್ವನಿ ಎತ್ತುತ್ತೇನೆ ಅಂತ ಬೆಳಗಾವಿಯಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ತಿಳಿಸಿದ್ದಾರೆ.